1 ಕಪ್ ಕಾಫಿ ಕುಡಿದ್ರೆ ಮೈಂಡು ಬಾಡಿ ಎಲ್ಲ ಫ್ರೆಶ್ ಆಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ. ಜೊತೆಗೆ ಈ ವೆದರ್ನಲ್ಲಂತೂ ಆಗಾಗ ಕಾಫಿ ಕುಡಿಬೇಕು ಅನ್ಸೋದು ಸಹಜ. ಕಾಫಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿರೋದೇನೋ ನಿಜ. ಆದ್ರೆ ಹೊಸ ಅಧ್ಯಯನವೊಂದರ ಪ್ರಕಾರ ಕಾಫಿ ಕುಡಿಯೋದಕ್ಕೆ ಇನ್ಮುಂದೆ ಹಿಂದೆ ಮುಂದೆ ಯೋಚಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚೀನಾದ ಹುಬೈ ಯೂನಿವರ್ಸಿಟಿ ಆಫ್ ಮೆಡಿಸಿನ್ನ ವಿಜ್ಞಾನಿಗಳು ಇನ್ಸ್ಟೆಂಟ್ ಕಾಫಿಯು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್ ಅಥವಾ AMDಗೆ ಕಾರಣವಾಗಬಹುದು. ಇದರಿಂದ ಬ್ಲರ್ ವಿಷನ್ ಅಥವಾ ಕುರುಡುತನ ಮೊದಲಾದ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ಜನರ ಮೇಲೆ ಪರಿಣಾಮ ಬೀರುತ್ತೆ. ವೈದ್ಯರ ಪ್ರಕಾರ ವಯಸ್ಸಾದವರಲ್ಲಿ ದೃಷ್ಟಿ ನಷ್ಟಕ್ಕೆ ಪ್ರಮುಖ ಕಾರಣ ಇನ್ಸ್ಟೆಂಟ್ ಕಾಫಿಯಾಗಿದೆ. ಆದರೂ ಇದು ಸಂಪೂರ್ಣ ಕುರುಡುತನಕ್ಕೆ ಕಾರಣವಾಗುವುದಿಲ್ಲ ಎಂದಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಜನರ ಆನುವಂಶಿಕ ಡೇಟಾವನ್ನ ಬಳಸಿ ಈ ಅಧ್ಯಯನವನ್ನ ಮಾಡಲಾಗಿದೆ. ಇದು ಕೇವಲ ಇನ್ಸ್ಟೆಂಟ್ ಕಾಫಿ ಮೇಲಿನ ಅಧ್ಯಯನವಾಗಿದ್ದು, ಫಿಲ್ಟರ್ ಕಾಫಿ ಅಥವಾ ಡಿಕ್ಯಾಫಿನೇಟೆಡ್ ಕಾಫಿಗೆ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿಸಿದ್ದಾರೆ. ಸದ್ಯ ಈ ಅಧ್ಯಯನವು ಕಾಫಿ ಪ್ರಿಯರನ್ನ ಗೊಂದಲಕ್ಕೀಡು ಮಾಡಿದೆ.